ಅವರೇ ನಿಮ್ಮ ಪ್ರೀತಿಯ ತಮ್ಮ ಕರ್ಣ. ನಿಮ್ಮ ತಮ್ಮ ಕರ್ಣನ ಅಣ್ಣ 25 ವರ್ಷಗಳಿಂದ ನಿನ್ನನ್ನು ನೋಡಬೇಕೆಂದು ಈ ಮನಸ್ಸು ಆತುರ್ತಾ ಇತ್ತಣ್ಣ, ಆತುರ್ತದ್ದು. ಆದರೆ ಅಣ್ಣಯ್ಯ, ಆ ರುದ್ರಯ್ಯನ ಮಗನನ್ನು ಕೊಂದಿದ್ದು ನಾನಲ್ಲ. ಅವನು ಅತ್ತ ದೂರ ಆಟ ಆಡ್ತಿದ್ದ. ಆದರೆ ಅವನ ಕಾಲು ಜಾರಿ ಬಿದ್ದು ಸತ್ತಣ್ಣ. ಇನ್ನು ಮೇಲೆ ಮನೆಗೆ ಹೋದರೆ ಅನ್ನ ಹೊಡಿತಾನೆಂಬ ಭಯ, ಹಾಗೆ ಊರಲ್ಲಿದ್ದರೆ ಆ ರುದ್ರಯ್ಯ ಹೊಡಿತಾನೆಂಬ ಭಯ. ಅದಕ್ಕೆ 25 ವರ್ಷ ಅಣ್ಣ ನಿನ್ನನ್ನು ಅಗಲಿ 18 ವರ್ಷ ಅಪರಾಧಿಯಾಗಿ ಶಿಕ್ಷೆ ಅನುಭವಿಸಿ ಈಗ ತಾನೇ ಹೊರಗಡೆ ಬಂದಿದ್ದೇನೆ. ತಮ್ಮ, ಇದೆಲ್ಲ ವಿಧಿಯಾಟಪ್ಪ, ವಿಧಿಯಾಟ ಅಣ್ಣ. ಎಂತ ವಿಧಿಯನ್ನ ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲವನ್ನು ಬಿಟ್ಟು 25 ವರ್ಷ ಹೇಗೆ ನನ್ನ ಜೀವನ ಕಳೆದು ನನಗೆ ಗೊತ್ತಾಗ್ಲಿಲ್ಲಣ್ಣ, ನನಗೆ ಗೊತ್ತಾಗಲಿಲ್ಲ. ನೀವು ಹೇಗೆ ಓದಿ ಪೊಲೀಸ್ ಆಫೀಸರ್ ಅಣ್ಣ? ಜೈಲರ್ ಜಗನ್ನಾಥ ಎಂಬುವರು ಒಳ್ಳೆ ಆಫೀಸರ್ ಇದ್ದರು. ಅವರು 18 ವರ್ಷ ನನ್ನ ಬಾಲಾಪರಾಧಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಿದರು. ಆ ನಂತರ ಕೋರ್ಟಿನಲ್ಲಿ ನಾನು ನಿರಪರಾಧಿ ಎಂದು ತೀರ್ಪಾಯಿತು. ಆಗ ಹೊರಗಡೆ ಬಂದ ತಕ್ಷಣ ಅವರ ಮನೆಯಲ್ಲಿ ಇಟ್ಟುಕೊಂಡು ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದರನ್ನ ಸಹಾಯ ತಮ್ಮ ಕರ್ಣ. ಈ ಸಂತೋಷದ ಸಮಯದಲ್ಲಿ ನಿನ್ನ ಅಣ್ಣ ಕ್ರಾಂತಿ ಇದ್ದಿದ್ರೆ ಎಷ್ಟೊಂದು ಸಂತೋಷ ಪಡ್ತಾ ಇದ್ ನೋಡು. ಈಗಾಗಲೇ ಈ ವಿಷಯ ಅವನಿಗೆ ಗೊತ್ತಾಗಿದೆ. ಕ್ರಾಂತಿ ಮಾವನಿಂದಲೇ ಇವನು ನಿಮ್ ತಮ್ಮ ಅಂತ ಗೊತ್ತಾಗಿದ್ದು. ಅಂದ್ರೆ ನನ್ನ ಕ್ರಾಂತಿ ಎಲ್ಲಿ ಈಗ? ಒಳಗಡೆ ಬರುವುದಿಲ್ಲ ಅಂತ ಹೊರಗಡೆ ನಿಂತಿದ್ದಾರೆ ಮಾವ. ಓಹೋ, ಅವನು ಇನ್ನೂ ಕೂಡ ಹಿಡಿದ ಹಠವನ್ನು ಬಿಟ್ಟೇ ಇಲ್ಲ. ಬಾರೋ ನನ್ನ ಕ್ರಾಂತಿ ಹುಲಿ. ಇಷ್ಟು ದಿನ ಮುಚ್ಚಿಟ್ಟ ಸತ್ಯವನ್ನು ಇವತ್ತು ನಿನ್ನ ಮುಂದೆ ಹೇಳ್ತೇನೆ. ಬಾರೋ ಒಳಗಡೆ. ಅಣ್ಣ, ನನ್ನನ್ನು ಕ್ಷಮಿಸಿಬಿಟ್ಟು. ನಿನ್ನ ತಮ್ಮಂದಿರಿಬ್ಬರು ಜೋಟಿ ಹುಲಿಗಳಿಗಿದ್ದ ಹಾಗೆ ಇದ್ದೇವೆ. ಈ ಯುದ್ಧದಲ್ಲಿ ನಾನೊಬ್ಬ ಸತ್ತರ ಚಿಂತೆಯಿಲ್ಲ, ಇನ್ನೊಬ್ಬ ತಮ್ಮ ನಿನ್ನೊಂದಿಗೆ ಇರ್ತಾನೆ. ಅತ್ತಿಗೆ ಮತ್ತು ಗುರುಗಳಿಗೆ ಆದ ಅನ್ಯಾಯಕ್ಕೆ ಕಾರಣ ಯಾರೆಂದು ಹೇಳಲೇಬೇಕು. ಹೇಳ್ತೀನಪ್ಪ, ಇಷ್ಟು ದಿನ ಮುಚ್ಚಿಟ್ಟ ಸತ್ಯವನ್ನು ಇವತ್ತು ಹೇಳ್ತೀನಿ. ನನ್ನ ಸೌಭಾಗ್ಯಗಳನ್ನು ನಿನ್ನ ಗುರು ಭೀಮರಾಯನನ್ನು ಬರೋಬ್ಬರಿಯಾಗಿ ಹತ್ಯೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಆ ಮಿನಿಸ್ಟರ್ ರುದ್ರಯ್ಯ ಮತ್ತು ಪುಂಡ ಗೌಡರಾಜ. ನನ್ನ ಮೇಲಿನ ಸೇಡಿಗೋಸ್ಕರ ನನ್ನ ಮನೆತನವನ್ನು ಸರ್ವನಾಶ ಮಾಡಿದ್ದೇನಲ್ಲೇ ಅಣ್ಣ. ನಡೆ, ಅವರೆಲ್ಲ ಇದ್ದರವರ ರಂಡವನ್ನು ಚಂಡಾಡಿ ಈ ನಮ್ಮ ಅಣ್ಣನ ಪಾದಕ್ಕೆ ತಂದಾಕೋಣ. ಮಗನೇ ರುದ್ರ, ಮುಗಿಯಿತು ನಿನ್ನ ವಿಷಯ. ಇಂದು ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಟಕಿ ಕುಳಿತಿದ್ದರು. ನಿನ್ನನ್ನು ಹೊರಗೆಳೆದು ನಿನ್ನ ರುಂಡದಿಂದ ಮುಂಡವನ್ನು ಬೇರೆ ಮಾಡಿ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ನೋಡಪ್ಪ, ಕ್ರಾಂತಿ ನಿನ್ನ ಮುಂದೆ ವಿಷಯವೆಲ್ಲ ಹೇಳಬೇಕಂತ ಮಾಡಿದ್ದ. ನಾನೇ ಬೇಡ ಅಂದೆ. ಯಾಕಂದ್ರೆ ನಿನ್ನ ಎಕ್ಸಾಮ್ ಹತ್ತಿರ ಬಂದಿದ್ದು ಅಲ್ಲ, ಅದ್ರಗೋಸ್ಕರವಾಗಿ ನಾನೇ ಬೇಡ ಅಂದೆ. ನೋಡು, ಒಳಗಡೆ ಬಾ, ವಿವರವಾಗಿ ನಾನೆಲ್ಲ ನನಗೆ ತಿಳಿಸ್ತೇನೆ.